ಕಾಂಗ್ರೆಸ್ನಲ್ಲಿ ಕಾಲ್ತುಳಿತ ಕೋಲಾಹಲ ಎದ್ದಿದೆ. ಸಿಎಂ ಸಿದ್ದರಾಮಯ್ಯ ನಡವಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ. ಕಾಂಗ್ರೆಸ್ನಲ್ಲಿ ಕಾಲ್ತುಳಿತ ಕೋಲಾಹಲ, ಸಿದ್ದು ಸರ್ಕಾರ ಇದರ ನಡವಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ. ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಧಕ್ಕೆ ಆಗಿರುವುದು ನಿಜ. ಅಸಮಾಧಾನಿತ ಕಾಂಗ್ರೆಸ್ ಪಕ್ಷದ ನಾಯಕರ ರಹಸ್ಯ ಮೀಟಿಂಗ್. 4 ಮಂದಿಯ ಕುಟುಂಬದವರ ಒತ್ತಾಸೆಗೆ ಸರ್ಕಾರದ ವೇದಿಕೆ ಬಲಿ ಕೊಟ್ಟಿದ್ದು ಸರಿಯಿಲ್ಲ. ಮುಂದೆ ಹಿಂಗಾಗಬಾರದು. ಈಗಲೇ ನಿಯಂತ್ರಿಸಿ, ಚೌಕಟ್ಟನ್ನು ವಿಧಿಸಿ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಒತ್ತಾಯಿಸಿದಂತಹ ಅಸಮಾಧಾನಿತ ಕಾಂಗ್ರೆಸ್ಸಿಗರು ಹೈಕಮಾಂಡ್ಗೆ ಮೌಖಿಕ ದೂರು ಆದರೆ ಲಿಖಿತ ದೂರು ಕೊಡಲು ಹಿಂದೇಟು. ಟಾರ್ಗೆಟ್ ಆಗುವ ಭಯದಲ್ಲಿ ಅಸಮಾಧಾನಿತರು ಕಾಂಗ್ರೆಸ್ ಮುಖಂಡರು. ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರಿಗೆ ಈ ಒಂದು ಏನೋ ವಿಜಯೋತ್ಸವ ಇದೆಯಲ್ಲ ಅದು ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ 11 ಜನರ ಪ್ರಾಣ ಹೋಯಿತು, ಸರಿಯಾದ ವ್ಯವಸ್ಥೆಯನ್ನ ಮಾಡಲಿಲ್ಲ. ಸರಿಯಾದ ವ್ಯವಸ್ಥೆ ಆಯ್ತ್ರಿ, ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಮಿನಿಮಮ್ ಕಾಮನ್ ಸೆನ್ಸು ಕೂಡ ಯಾರೂ ತೋರಿಸಿಲ್ಲ. ಸೊ ಆ ಒಂದು ಕಾರಣಕ್ಕೆ ಕಾಂಗ್ರೆಸ್ನಲ್ಲಿರುವಂತವರಿಗೆ ಒಂದಿಷ್ಟು ಜನಕ್ಕೆ ಈ ಒಂದು ಕಾರ್ಯಕ್ರಮದಿಂದ, ಈ ಒಂದು ವಿಜಯೋತ್ಸವದಿಂದ, ಈ ಒಂದು ಸಂಭ್ರಮಾಚರಣೆಯಿಂದ ಬಹಳ ಅಸಮಾಧಾನವಾಗಿದೆ. ಅವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರೋದು ಕೂಡ ನಿಜವಾಗಿದೆ. ಮೂಲಗಳ ಪ್ರಕಾರ ಕಾಂಗ್ರೆಸ್ ಪಕ್ಷದ ಇಮೇಜ್ ಹಿಂಗೆ ಮಾಡ್ತಾ ಹೋದ್ರೆ ಡ್ಯಾಮೇಜ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಮುಂದೆ ಈ ತರ ನಡೀಬಾರ್ದು. 4 ಮಂದಿಯ ಕುಟುಂಬದ ಅಂದ್ರೆ ಈಗ ಯಾರೋ ಅಲ್ಲಿರುವಂಥವರು, ಆ ಸ್ಟೇಜ್ ಮೇಲೆ ನಿಂತಂಥವರು, ಮಿನಿಸ್ಟರ್ಗಳ ಮಕ್ಕಳು, ಮೊಮ್ಮಕ್ಕಳು, ಮಿನಿಸ್ಟರ್ಗಳ ಅಳಿಯಂದಿರು, ಕೊಹ್ಲಿಯನ್ನ ನೋಡಿ ಫೋಟೋ ಕ್ಲಿಕ್ಕಿಸೋದು ಅಥವಾ ಅವ್ರ ಜೊತೆ ಸೆಲ್ಫಿ ತೆಕ್ಕೊಳ್ಳೋದು ಅದೊಂದು ಆಸೆ. ಅದು ಕ್ರಿಕೆಟ್ ಅಭಿಮಾನಿಗಳಿಗೆಲ್ಲ ಬಹಳ ಪ್ರೀತಿ ಇರುತ್ತೆ ಅಲ್ಲ, ಅವ್ರವ್ರ ಅಭಿಮಾನ ಅದು. ಈ ಜನಸಾಮಾನ್ಯರನ್ನ ಕೆಳಗೆ ನಿಲ್ಲಿಸಿ ಜನಸಾಮಾನ್ಯರು ನುಗ್ಗಲ ಆಟದಲ್ಲಿ ಇರಬೇಕು. ಇವರ ಮೇಲೆ ನಿಂತ್ಕೊಂಡು ಸೆಲ್ಫಿ ತೆಗೆಯುವಂತಹ ಆಸೆ ಬೇಕಿತ್ತ ಇವೆಲ್ಲ ಅಂತ. ಸೊ ಆ 4-5 ಮಂದಿಯ ಕುಟುಂಬದ ಒತ್ತಾಸೆಗೆ ಸರ್ಕಾರ ವೇದಿಕೆ ಮಾಡಿಕೊಂಡು ಅದಕ್ಕೆ ಬಲಿ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿ ಕಾಂಗ್ರೆಸ್ನಲ್ಲಿಯೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮೌಖಿಕವಾಗಿ ಎಲ್ಲರೂ ಮಾತನಾಡ್ತಾ ಇದ್ದಾರೆ, ಆದರೆ ಲಿಖಿತವಾಗಿ ಯಾರು ಬರ್ಕೊಡ್ತಾ ಇಲ್ಲ. ಯಾಕೆ? ಟಾರ್ಗೆಟ್ ಆಗ್ಬಿಟ್ರೆ ಕಷ್ಟ. ಸಂಪುಟ ಪುನರ್ರಚನೆ ಬೇರೆ ಹತ್ರ ಬರ್ತಾ ಇದೆ, ಯಾಕೆ ಬೇಕು ಅಂತ. ಆದರೆ ಅಸಮಾಧಾನ ಆಗಿದ್ದಂತೂ ಸತ್ಯ. ಯಾರಾದ್ರೂ ಒಬ್ರು ಮುಂದೆ ಬಂದು ಲಿಖಿತವಾಗಿ ಬರ್ಕೊಡ್ಬೇಕಾಗಿದೆ. ಎಲ್ಲ ರಾಂಗ್ ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ಮಂತ್ರಿಗಳಿಗೆ ಹೇಳಿದ್ರೆ ಅದು ಮುಂದೆ ಆಗೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.